ನಮಸ್ಕಾರ ವೀಕ್ಷಕರೇ, ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿರುವ 2026-27ನೇ ಸಾಲಿನ ಪ್ರೊವಿಷನ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಈಗ ಬಿಡುಗಡೆಯಾಗಿದೆ. ಈ ಒಂದು ಲಿಸ್ಟ್ ನಲ್ಲಿ ನಿಮ್ಗಿರುವ ಎಲ್ಲ ಗೊಂದಲಗಳನ್ನ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಎಲ್ಲಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೊಂದಲಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಪೋಷಕರು ಗಾಬರಿಯಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆಂದ್ರೆ ಬಿಡುಗಡೆಯಾಗಿರುವುದು ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾತ್ರ. ಇದೇ ಅಂತಿಮ ಲಿಸ್ಟ್ ಅಲ್ಲ. ಅಂದ್ರೆ ಈ ಲಿಸ್ಟ್ ನಲ್ಲಿ ಇರುವವರು ಫೈನಲ್ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಅದರ ಅರ್ಥ. ಅಂದ್ರೆ ಇವ್ರದ್ದು ಸೀಟ್ ಅಲಾಟ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಇನ್ನು ಅನೇಕ ವಿದ್ಯಾರ್ಥಿಗಳು ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗುವ ಅವಕಾಶಗಳಿರುತ್ತೆ. ಹೇಗಪ್ಪ ಅಂತೀರಾ? ಒಟ್ಟು ಎಷ್ಟು ಸೀಟುಗಳಿವೆ ಅಂತ ನೋಡೋಣ. ಪ್ರತಿಯೊಂದು ಶಾಲೆಗೂ ಬೇರೆ ಬೇರೆ ಸಂಖ್ಯೆಯ ಸೀಟುಗಳಿರುತ್ತೆ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ SC/ST ವಸತಿ ಶಾಲೆಗಳಲ್ಲಿ ಇಲ್ಲಿ 50 ಸೀಟು ಲಭ್ಯವಿರುತ್ತೆ. OBC ವಸತಿ ಶಾಲೆಯವರಿಗೆ ಇಲ್ಲಿ 50 ಸೀಟು ಇರುತ್ತೆ. ಅಟಲ್ ಬಿಹಾರ್ ವಾಜಪೇಯಿ ಶಾಲೆಯಲ್ಲಿ SC ಮತ್ತು OBC ಅವರಿಗೆ 80 ಸೀಟ್ಗಳನ್ನ ಇಟ್ಟಿರ್ತಾರೆ. ಅದರ ಜೊತೆಗೆ ದೇವರಾಜ್ ಅರಸ್ ಶಾಲೆಗಳಲ್ಲಿ 60 ಸೀಟ್ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರೆ ಈಗ ಬಿಟ್ಟಿರುವ ಲಿಸ್ಟ್ ನಲ್ಲಿ ಕೇವಲ ಶಾಲೆಗಳು 37, 40 ಅಥವಾ 50 ಸೀಟುಗಳು ಮಾತ್ರ ಹೆಸರುಗಳನ್ನ ನೀಡಲಾಗಿದೆ. ಅಂದ್ರೆ ಇನ್ನು ಸಾಕಷ್ಟು ಸೀಟುಗಳು ಬಾಕಿ ಇವೆ ಅಂತ ಅದರ ಅರ್ಥ. ನಮ್ಮ ಮಗನಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ, ನಮ್ಮ ರ್ಯಾಂಕಿಂಗ್ ಚೆನ್ನಾಗಿದೆ, ಆದ್ರೂ ಯಾಕೆ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಇಲ್ಲಿ ಅಂಕಗಳು ಮಾತ್ರವೇ ಮಾನದಂಡವಲ್ಲ. ಆಯ್ಕೆ ಪ್ರಕ್ರಿಯೆ ವಿದ್ಯಾರ್ಥಿಗಳು ಮೆರಿಟ್, ಮೀಸಲಾತಿ ಮತ್ತು ಶಾಲಾವಾರು ಆದ್ಯತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಅಲ್ಲದೆ ಇಲ್ಲಿ ಲೋಕಲ್ ಕೋಟಾ ಬಹಳ ಮುಖ್ಯ. ಅಂದ್ರೆ ನೀವು ಪರೀಕ್ಷೆ ಬರೆದ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಉಳಿದಿದ್ದು ಬೇರೆ ತಾಲೂಕಿನ, ಅಂದರೆ ಅದೇ ಜಿಲ್ಲೆಯ ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರ್ತಾರೆ. ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಸೀಟು ಕೊಡುವ ಅವಕಾಶ ಇರುವುದಿಲ್ಲ. ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಈ ವರ್ಷದ ಕಾಂಪಿಟೇಷನ್ ಕೂಡ ತುಂಬಾ ಜೋರಾಗಿದೆ. ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ 20,000 ರಿಂದ 25,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಪ್ರಶ್ನೆ ಪತ್ರಿಕೆ ಕೂಡ ಸ್ವಲ್ಪ ಟಫ್ ಆಗಿತ್ತು. ಹೀಗಾಗಿ ಸ್ಪರ್ಧೆ ಹೆಚ್ಚಾಗಿದೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆಗಳು ನಡೆಯುತ್ತಿದೆ. ಹಾಗಾದ್ರೆ ಮುಂದೇನು? ಮೊದಲ ಸುತ್ತಿನ ಸೀಟು ಹಂಚಿಕೆ ಬಂದಿರೋದನ್ನ ಹೇಗೆ ಚೆಕ್ ಮಾಡುವ ಅನ್ನೋದನ್ನ ಈಗ ತೋರಿಸ್ತೀನಿ ನೋಡಿ. ಈಗ ನೀವು ನಿಮ್ಮ ಮೊಬೈಲ್ ಕ್ರೋಮ್ ನ ಓಪನ್ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ಕ್ರೋಮ್ ನ ಓಪನ್ ಮಾಡಿದ ನಂತರ ಈ ತರ ಇಲ್ಲಿ KEA ಅಂತ ಸರ್ಚ್ ಮಾಡ್ಬೇಕಾಗತ್ತೆ. KEA ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಈಗ ಲೋಡ್ ಆಗ್ತಾ ಇದೆ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಮೇಲ್ಗಡೆ ಇಲ್ಲಿ 3 ಡಾಟ್ ಕೊಟ್ಟಿರ್ತಾರೆ ನೋಡಿ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈ ಹಂಚಿಕೆ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಆಗಿ ನಿಮ್ಮ ಲಿಸ್ಟ್ ಇದರಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ ಈಗ ಲೋಡ್ ಆಗ್ತಾ ಇದೆ. ಈ PDF ಏನಿದೆ ಅಲ್ಲ, 1200 ಪೇಜ್ ಏನೇ ಇದೆ. ಆ ಪೇಜ್ ನಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ನ ಹಾಕಿ ಕಂಪ್ಲೀಟ್ ಆಗಿ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರಬಹುದು, ಈಗ ಲೋಡ್ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಮತ್ತೆ ಕ್ಯಾಂಡಿಡೇಟ್ ನೇಮ್, ತಾಲೂಕು, ರ್ಯಾಂಕ್ ಮತ್ತೆ ನಿಮ್ ನೇಟಿವ್ ಯಾವುದು, ಕ್ಯಾಟಗರಿ ಯಾವುದು, ಇಲ್ಲಿ ಯಾವ ಕೋಟಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಲೋಕಲ್ ನಾನ್ ಲೋಕಲ್ ಅಂತಂದು ಕೂಡ ಇದರಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ PDF ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ಚೆಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಹಾಗಾದ್ರೆ ಈಗ ನೋಡ್ತಾ ಇರಬಹುದು, ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರ ನಂತರ ಇನ್ನು ಉಳಿದ ಮಕ್ಕಳಿಗಾಗಿ 2ನೇ ಮತ್ತು 3ನೇ ಸೀಟು ಹಂಚಿಕೆಯನ್ನ ಕೂಡ ನಡೆಯುತ್ತೆ. ಹಾಗಾಗಿ ಯಾರು ಗೊಂದಲಕ್ಕೆ ಈಡಾಗಬೇಡಿ. ದಯವಿಟ್ಟು ಮುಂದಿನ ಪ್ರಕ್ರಿಯೆಗೋಸ್ಕರ ಕಾಯ್ಬೇಕಾಗತ್ತೆ. ನಿಮ್ಗೆ ನಿಮ್ಮ ರಿಸಲ್ಟ್ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅನ್ಕೊಂತೀನಿ. ಹಾಗಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಂಕಗಳು ಎಷ್ಟು ಮತ್ತೆ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ, ಇನ್ನುಳಿದ ಎಷ್ಟು ಜನರಿಗೆ ಸೀಟು ಸಿಕ್ಕಿಲ್ಲ ಅನ್ನೋದು ಮಾಹಿತಿಯನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದ್ರೆ ಮುಂಬರುವ ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟ್ ನಲ್ಲಿ ನಿಮ್ಮ ಮಕ್ಕಳ ಆಯ್ಕೆ ಹೇಗಿದೆ ಅಂತ ಚೆಕ್ ಮಾಡೋಕೆ ಈಸಿ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.